Namaste. Please subscribe. Jai Sri Ram. ಮೂಡಲಬಾಗಲತಕ್ಕಂಥ ಮುಳಬಾಗಲ ತಾಲೂಕು ಸೇರಿರ್ತಕ್ಕಂಥ ಗುಮಳಾಪುರ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಹಳೆ ಗಂಗಮ್ಮ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಇವತ್ತು ವಿಶೇಷವಾಗಿ ಇವರು ಇರತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯರು ಮತ್ತು ಎಲ್ಲ ಅಣ್ಣ ತಮ್ಮಂದರು ಮತ್ತು ಅಕ್ಕ ತಂಗಿರು ಬಹಳ ನೂರಾರಲ್ಲ ಸಾವಿರಾರು ವರ್ಷ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಇವತ್ತು ನಮ್ಮ ಗುಮಳಾಪುರ ಗ್ರಾಮದಲ್ಲಿ ಗಂಗಮ್ಮ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ನಾನು ನಿಜವಾಗ್ಲೂ ಕೂಡ ಬಾಲಕೃಷ್ಣ ಗೌಡರು ಬರ್ಬೇಕಂತಕ್ಕಂಥ ಮಾತು ಹೇಳುವಾಗ ಸಣ್ಣದೊಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತಕ್ಕಂಥ ಮಾತು ನನ್ನ ಮನಸ್ಸಲ್ಲಿತ್ತು. ಅದು ಇಲ್ಲಿ ಬಂದ ಮೇಲೆ ಈ ಕಾರ್ಯಕ್ರಮ ನೋಡಿ ಮತ್ತೆ ಈ ಅಗ್ನಿಗುಂಡ ನೋಡಿ ಮತ್ತೆ ವಿಶೇಷವಾಗಿ ಈ ಹಿಂದ್ಗಡೆ ಇರ್ತಕ್ಕಂಥ ಗಂಗಮ್ಮ ಮಾರಮ್ಮ ಒಂದು ಒಳ್ಳೆ ಮಾಡಿರ್ತಕ್ಕಂಥ ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು. ಈ ಕಾಲಕ್ಕೆ ನಿಜವಾಗ್ಲೂ ಕೂಡ ಇವತ್ತು ಇನ್ನೇನು ಏಪ್ರಿಲ್ ಕೊನೆ ಬಂದಿದೆ, ಮೇ ಆಗಿ ಹತ್ರದಲ್ಲಿದೆ. ಇದುವರೆಗೂ ಮಳೆ ಬೆಳೆ ಬಹಳಷ್ಟು ದೂರ ಇದೆ. ಬಿಸಿಲಂತೂ ಕೂಡ 36ರಿಂದ 38ಕ್ಕೆ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ವಯಸ್ಸಾಗಿರ್ತಕ್ಕಂಥವ್ರು ಹೊರಗಡೆ ಹೋಗ್ಬಾರ್ದು ಅಂತಕ್ಕಂಥದ್ದನ್ನ ಕೂಡ ಒಂದು ಬೇರೆಯವರು ಹೇಳ್ತಕ್ಕಂಥ ಮಾತುಗಳು ನಾವು ಕೇಳಿಸ್ಕೊಂತ ಇದ್ದೀವಿ. ಅಂತ ಸಂದರ್ಭದಲ್ಲಿ ಇವತ್ತು ಈ ಗಂಗಮ್ಮ ಮಾರಮ್ಮ ಇವತ್ತಿಂದಾನೇ ಕೂಡ ಈ ವಾಸ್ತವನ ಹತ್ರ ಅವ್ರನ್ನ ಮನವಿ ಮಾಡಿಕೊಂಡು ಕೋಲಾರ ಜಿಲ್ಲೆ ಮುಳಬಾಗಿಲಿಂದ ಮಳೆ ಬರಲಿ, ಒಳ್ಳೆ ರೈತರಿಗೆ ಅನುಕೂಲ ಆಗಲಿ. ಆ ಗಂಗಮ್ಮ ಅಂತಕ್ಕಂಥದ್ದು ಬಹಳ ವಿಶೇಷ ಶಕ್ತಿ ಇರ್ತಕ್ಕಂಥದ್ದನ್ನ ಸುಮಾರು 7 ಜನ ಅಕ್ಕ ತಂಗಿರು ಇವರೆಲ್ಲ ಗಂಗಮ್ಮ ಮಾರಮ್ಮ ಕರಿಮಾರಮ್ಮ ಎಲ್ಲ ಕೂಡ ಇವ್ರ ಅಕ್ಕ ತಂಗಿಯವರು. ಇವ್ರಿಗೆ ವಿಶೇಷವಾಗಿ ಮುನೇಶ್ ಪುನ್ ಇವ್ರ ಅಣ್ಣ ಆಗಿರ್ತಕ್ಕಂಥವ್ನು ಇರ್ತಾನೆ, ಆತನ ಅಧಿಪತಿ. ಆತನ ಒಂದು ಶಕ್ತಿ ಮೇಲೆ ಇವರೆಲ್ಲ ಕೂಡ ಪ್ರವಾಡಗಳು ಮಾಡಿ ಬಹಳ ವಿಶೇಷವಾಗಿ ಶಕ್ತಿ ಇರ್ತಕ್ಕಂಥ ದೇವಸ್ಥಾನವನ್ನ ಗುಮಳಾಪುರದಲ್ಲಿ ಕಟ್ಟಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಇರತಕ್ಕಂಥ ಬಾಲಕೃಷ್ಣ ಗೌಡರು ಮತ್ತೆ ಅವರು ಸಹೋದರರು ಮತ್ತು ಎಲ್ಲ ಊರಿನ ಹಿರಿಯರು ಇವತ್ತಿಂದ ಅವ್ರಿಗೆಲ್ಲ ಕೂಡ ಆರೋಗ್ಯ ಭಾಗ್ಯ ಕೊಡ್ಲಿ. ಈ ಗಂಗಮ್ಮ ಮಾರಮ್ಮ ಪೂಜೆ ಇವತ್ತಿಂದ ಕೂಡ ಸತತವಾಗ್ಲೂ ನಡ್ಸ್ಕೊಂಡು ಹೋಗ್ತಕ್ಕಂಥ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಅದ್ದೂರಿ ಮಾಡಿರೋವಾಗ ಇದು ನೂರಾರು ವರ್ಷ ಮುಂದೆ ಒಂದು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದನ್ನ ಭಗವಂತ ಒಳ್ಳೇದಾಗ್ಲಿ. ಆ ಮಾರಮ್ಮ ಗಂಗಮ್ಮ ಮತ್ತು ಇವ್ರಿಗೆಲ್ಲ ಕೂಡ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಿ, ನನ್ನನ್ನು ಕೂಡ ಬಂಗಾರಪೇಟೆಯಿಂದ ನಾನು ಮತ್ತು ನಮ್ಮ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಮತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮ ಸ್ನೇಹಿತ ಅಂತಕ್ಕಂಥ ವಾಸುದೇವ್ ಅವ್ರನ್ನ ಕರೆಸಿ ಬಹಳ ವಿಶೇಷವಾಗಿ ನಮ್ಮನ್ನ ಇಷ್ಟೆಲ್ಲ ಮಾಡಿ ಆ ಭಗವಂತನ ಗಂಗಮ್ಮನ ದರ್ಶನ ಮಾಡಿಸಿ ಮತ್ತೆ ನಮ್ಗೆ ಬಹಳ ಗೌರವ ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ಎಂದೂ ಕೂಡ ಮರೆಯಲ್ಲ. ಅನೇಕ ಸಂದರ್ಭ ಬಂದಾಗ ನಾನು ಇನ್ನೊಂದ್ಸಲ ಬಹಳ ಫ್ರೀ ಇರುವಾಗ ಅಯ್ಯಮ್ಮನ ದರ್ಶನ ಮಾಡಿ ಒಂದು ಅಭಿಷೇಕ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭ ಹೇಳಿ ತಾವೆಲ್ಲ ಕೂಡ ನಮ್ಮನ್ನ ಬರಮಾಡ್ಕೊಳ್ಳೋದಕ್ಕೆ ತಮ್ಗೆಲ್ಲ ಕೂಡ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತಕ್ಕಂಥ ಮಾತು ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.